ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಆದ್ರೆ ದಿಢೀರಂತ ಬೆಂಗಳೂರಿನಿಂದ ಮಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಈ ವಿಚಾರ ಕೇಳಿ ಆ ವ್ಯಕ್ತಿ ಶಾಕ್ ಆಗಿದ್ರು. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯ ಸಹಿಯನ್ನ ನಕಲು ಮಾಡಿ ಮನವಿ ಪತ್ರ ಸಲ್ಲಿಸಿ ರಾಜಕೀಯ ನಾಯಕರ ಶಿಫಾರಸನ್ನ ಪಡೆದು ಅವರನ್ನ ಮಂಗಳೂರಿಗೆ ವರ್ಗಾವಣೆ ಮಾಡಿದ್ರು. ಹಾಗಾದ್ರೆ ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಏನಾಗ್ತಿದೆ? ಇಲ್ಲಿದೆ ಸ್ಟೋರಿ. ಆತ ಬೆಂಗಳೂರಿನ ಸ್ಯಾಟಲೈಟ್ ಡಿಪೋ 6ರಲ್ಲಿ ಚಾಲಕ ಹಾಗೂ ನಿರ್ವಾಹಕನಾಗಿ ಕೆಲಸ ಮಾಡಿಕೊಂಡಿದ್ದ. ಅಲ್ಲಿ ನಡೆದ ಅಕ್ರಮಗಳನ್ನ ಬಯಲಿಗೆಳೆದ ಅನ್ನೋ ಕಾರಣಕ್ಕೆ ಕೆಎಸ್ಆರ್ಟಿಸಿ ಕಂಡಕ್ಟರ್ ಕಮ್ ಡ್ರೈವರ್ ಆದ ಜಯದೇವ್ ಅವರನ್ನ ದಿಢೀರ್ ಅಂತ ಬೆಂಗಳೂರಿನಿಂದ ಮಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ. ಅಕ್ರಮ ಎಸಗಿರುವ ಅಧಿಕಾರಿಗಳೇ ಸಂಚು ರೂಪಿಸಿ ಜಯದೇವ್ ಸ್ವತಃ ವರ್ಗಾವಣೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ದಾಖಲೆ ಸೃಷ್ಟಿಸಿ ನಕಲಿ ಸಹಿ ಹಾಕಿ ವರ್ಗಾವಣೆ ಮಾಡಿದ್ದಾರೆ. ಇನ್ನು ಈ ವರ್ಗಾವಣೆಗೆ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮುಖ್ಯಮಂತ್ರಿ ಅವರೇ ಖುದ್ದು ಶಿಫಾರಸು ಪತ್ರವನ್ನ ನೀಡಿದ್ದಾರೆ ಎಂದು ಸಹ ದಾಖಲೆ ಸೃಷ್ಟಿಸಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರಿಗೆ ಟ್ರಾನ್ಸ್ಫರ್ ಅನ್ನು ಮಾಡಿದ್ರು. ಈ ವಿಚಾರವನ್ನು ತಿಳಿದು ಜಯದೇವ್ ಅವರು ಖುದ್ದು ಆಶ್ಚರ್ಯಚಕಿತರಾಗಿದ್ರು ಅಂತ ಅಂದ್ರೆ ತಪ್ಪಿಲ್ಲ. ನಂತರದಲ್ಲಿ ಅವರು ಸಾಕಷ್ಟು ಹೋರಾಟವನ್ನು ಮಾಡಿ ಸದ್ಯ ರಾಮನಗರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಟ್ರಾನ್ಸ್ಫರ್ ಆಗಿದ್ದು ಹೇಗೆ, ನಂತರದಲ್ಲಿ ಇದು ಯಾವ ರೀತಿ ಕ್ಯಾನ್ಸಲ್ ಆಯಿತು, ಈ ಎಲ್ಲ ವಿಚಾರಗಳನ್ನು ಖುದ್ದು ಜಯದೇವ್ ಅವರೇ ನಮಗೆ ನೀಡ್ತಾ ಹೋಗ್ತಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಇದು ಏನಾಗಿತ್ತು? ಈ ಟ್ರಾನ್ಸ್ಫರ್ ಆಗಿದೆ ಅಂತ ನಿಮಗೆ ಯಾವಾಗ ಗೊತ್ತಾಯಿತು? ಮೊದಲನೇದಾಗಿ ವಿಚಾರ ಹೇಗೆ ಗೊತ್ತಾಯಿತು ನಿಮಗೆ? ಸರ್, ನಾನು ಬೆಂಗಳೂರು ಕೇಂದ್ರೀಯ ವಿಭಾಗ KSRTCನಲ್ಲಿ 6ನೇ ಡಿಪೋದಲ್ಲಿ ಕೆಲಸ ಮಾಡ್ತಿರ್ತೀನಿ ಸರ್. ನನಗೆ ನನ್ನ ಅರಿವಿಲ್ದಂಗೆ ದಿನಾಂಕ 11/11/2025 ನನಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಏಕಾಏಕಿ ವರ್ಗಾವಣೆ ಆಗಿರುತ್ತೆ ಸರ್. ಈ ಹಿನ್ನೆಲೆಯಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಕಚೇರಿಯಲ್ಲಿ ಗುಮಾಸ್ತ ನೌಕರಿಯಲ್ಲಿರುವ ಸಚಿನ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಈ ವಿಚಾರ ತಿಳಿದ ಕೂಡಲೇ ಜಯದೇವ್ ಕಾನೂನು ಹೋರಾಟಕ್ಕೆ ಇಳಿದಿದ್ದರು. ನಂತರದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿಯಾಗಿ ಎಲ್ಲಾ ವಿಷಯಗಳನ್ನ ತಿಳಿಸಿ ಮಂಗಳೂರಿಗೆ ವರ್ಗಾವಣೆಯಾಗಿದ್ದ ಆದೇಶವನ್ನ ಹಿಂಪಡೆಯುವಂತೆ ಮಾಡಿದರು. ಪತ್ರದಲ್ಲಿ ಕೋರಿಕೆ ವರ್ಗಾವಣೆ ಆಗಿರುತ್ತೆ. ಇಲ್ಲಿ ನನಗೆ ಗೊಂದಲ ಆಗುತ್ತೆ. ಇಲ್ಲಿ ಕೋರಿಕೆ ವರ್ಗಾವಣೆ ಇದೆ, ಇಲ್ಲಿ ಆಡಳಿತಾತ್ಮಕ ವರ್ಗಾವಣೆ ಇದೆ ಅಂತ ಹೇಳಿ ನಾನೇನು ಮಾಡ್ತೀನಿ, ಇದನ್ನು ಪರಿಶೀಲನೆ ಮಾಡೋಕ್ಕೆ ಹೋದಾಗ ಈ ಪತ್ರಗಳೆಲ್ಲ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಸಿಕ್ಕ ನಂತರ ಅವರೇ ಮತ್ತೆ ಆಂಟನಿ ಜಾರ್ಜ್ ಅವರು ಕಚೇರಿಗೆ ಕರೆಸ್ಕೊಂಡು ಎಲ್ಲ ಪತ್ರಗಳನ್ನು ವಾಪಸ್ಸಿಸ್ಕೊಂಡು ಯಥಾಸ್ಥಿತಿ ಏನದು ಅದನ್ನು ಮಾಡ್ಕೊಡ್ತೀನಪ್ಪ, ನೀನು ಎಲ್ಲೂ ಪ್ರಚಾರ ಮಾಡಬೇಡ ಅಂತ ಹೇಳ್ತಾರೆ. ನಂತರ ಏನು ಮಾಡ್ತಾರೆ, ಅವರು ಇಲ್ಲಿ ಅದೇ ಡಿಪೋಗೆ ಕೊಡಬೇಕಾಗಿತ್ತು ನನಗೆ, ಮೈಸೂರು ಸ್ಯಾಟಲೈಟ್ ಡಿಪೋಗೆ, ಆದರೆ ಅಲ್ಲಿ ಕೊಡೋದಿಲ್ಲ, ರಾಮನಗರ ಕೊಡ್ತಾರೆ. ಈ ರಾಮನಗರ ಅಂದರೆ ಬೆಂಗಳೂರು ದಕ್ಷಿಣ ವಿಭಾಗ ಕೊಡ್ತಾರೆ. ಆ ರೀತಿ ಆದ ನಂತರ ನಾನು ಈ ಎಲ್ಲ ಪತ್ರ ವ್ಯವಹಾರಗಳನ್ನ ತೊಗೊಂಡೋಗಿ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ಇಟ್ಟಾಗ ಅವ್ರ ಕಡೆಯಿಂದ ಆಗಿರ್ತಕ್ಕಂಥ ತಪ್ಪುಗಳು ಏನಿದೆ ಎಲ್ಲ ಪರಿಶೀಲನೆ ಮಾಡಿ ಇನ್ನೊಂದು ಪತ್ರ ರೆಡಿ ಮಾಡ್ತಾರೆ. ಈಗೇನು ನಾನು ಮೊದಲು ಕೊಟ್ಟಿರ್ತಕ್ಕಂಥ ಪತ್ರನ CM ಸಿದ್ದರಾಮಯ್ಯ ಅವರಿಗೆ ಶಿಫಾರಸು ಮಾಡಿರ್ತಕ್ಕಂಥ ಪತ್ರನ ರದ್ದುಪಡಿಸಿ ಈಗೇನು ಸ್ಯಾಟಲೈಟ್ ಡಿಪೋ ಮೈಸೂರು ರೋಡಲ್ಲಿ ಇರ್ತಕ್ಕಂಥ ಡಿಪೋ 6ಅಲ್ಲಿ KSRTCಯಲ್ಲಿ ಅಲ್ಲೇ ಕೆಲಸ ಮಾಡೋಂಗೆ ಮುಂದುವರಿಸಿ ಅಂತೇಳಿ ಒಂದು ಪತ್ರ ವ್ಯವಹಾರ ಮಾಡಿ ಮನೆ ವ್ಯವಸ್ಥಾಪಕ ನಿರ್ದೇಶಕ ಅವ್ರಿಗೆ ಖುದ್ದಾಗಿ ಫೋನ್ ಮುಖಾಂತರ ಸಂಪರ್ಕಿಸಿ ಎಲ್ಲ ಮಾಹಿತಿನ ತಿಳಿಸ್ತಾರೆ. ಇದರಲ್ಲಿ ಕೇಂದ್ರೀಯ KSRTC ಸಂಚಾರಿ ವ್ಯವಸ್ಥಾಪಕರಾಗಿರುವ ಆಂಟೋನಿ ಜಾರ್ಜ್ ಹಾಗೂ ಇನ್ನಿತರ ಹೆಸರುಗಳು ಸಹ ದೂರಿನಲ್ಲಿ ಉಲ್ಲೇಖವಾಗಿದ್ದು, ತನಿಖೆ ನಂತರವಷ್ಟೇ ತಪ್ಪಿತಸ್ಥರು ಯಾರು ಎಂಬುದು ಬೆಳಕಿಗೆ ಬರಲಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.